ಭವನದ ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಉಪಸ್ಥಿತರಿರುವ ಬಾಬು ಜಗಜೀವನ್ ರಾಮ್ ಅವರ ಸುಪುತ್ರಿಯಾದಂಥ ಮಾಜಿ ಲೋಕಸಭಾ ಸ್ಪೀಕರ್ ಆದಂಥ ಶ್ರೀಮತಿ ಮೀರಾ ಕುಮಾರ್ ಅವರೇ, ಸನ್ಮಾನ್ಯ ಮೇಲ್ಮನೆಯ ಸಭಾಪತಿಗಳಾದಂಥ ಬಸವರಾಜ ಹೊರಟ್ಟಿಯವರೇ, ಈ ಕಾರ್ಯಕ್ರಮಕ್ಕೆ ರೂವಾರಿಗಳಾದಂಥ ಎಸ್ ಸಿ ಮಹದೇವಪ್ಪನವರೇ, ಸೋದರ ಸಚಿವರಾದಂಥ ತಿಮ್ಮಾಪುರ ಅವರೇ ಮತ್ತು ಮಾಜಿ ಸಚಿವರಾದಂಥ ನಜೀರ್ ಅಹಮದ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಈ ಭಾಗದ ಶಾಸಕರು, ಮಾಜಿ ಸಚಿವರಾದಂಥ ಮುರಳೀಧರನವರೇ, ಶಾಸಕರಾದಂಥ ಶ್ರೀನಿವಾಸರವರೇ, ಬಸವಂತಪ್ಪನವರೇ ಮತ್ತು ಮಾಜಿ ಸಂಸದರಾದಂಥ ಚಂದ್ರಪ್ಪನವರೇ ಮತ್ತು ರಾಥೋಡ್ ಅವರೇ, ಈ ಬೃಹತ್ ಕಟ್ಟಡದ ರೂವಾರಿಗಳು ಮತ್ತು ನಿರ್ಮಾಪಕರು ಆದಂಥ ಮಾಜಿ ಸಮಾಜ ಕಲ್ಯಾಣ ಸಚಿವರಾದಂಥ ಆಂಜನೇಯ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಮುಖಂಡರೇ, ಅಧಿಕಾರಿಗಳೇ, ಬಂಧುಗಳೇ, ಮಾಧ್ಯಮ ಮಿತ್ರರು, ಇದೊಂದು ಐತಿಹಾಸಿಕ ಕಟ್ಟಡವಾಗಿದೆ. ಇದನ್ನ ನಾನು, ಆಂಜನೇಯ, ಚಂದ್ರಪ್ಪ, ಕೆಲವು ಮುಖಂಡರು, ಮಂಜುನಾಥ್, ಎಲ್ಲ ಮಹದೇವಪ್ಪನವ್ರ ಹತ್ರ ಕುಂತು ಮಾತಾಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡಿದ್ದೇವೆ. ಈಗಾಗಲೇ ಘೋಷಣೆ ಮಾಡಿದ್ದಾರೆ ಮಹದೇವಪ್ಪನವರು, ಇದೊಂದು ಬೃಹತ್ ಕಟ್ಟಡವನ್ನು ಸದುಪಯೋಗ ಮಾಡಿಕೊಂಡು ಬಹುತೇಕ ಪರಿಶಿಷ್ಟ ವರ್ಗಗಳಲ್ಲಿ ಅತಿ ಹಿಂದುಳಿದ ಪಂಗಡವಾಗಿರುವ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ, ವಿಶೇಷವಾಗಿ KS IAS ಓದುವಂಥ ಮಕ್ಕಳಿಗೆ ಕನಿಷ್ಠ 1,000 ಮಕ್ಕಳಿಗೆ ಒಂದು ಹಾಸ್ಟೆಲ್ ವ್ಯವಸ್ಥೆಯನ್ನು ಮಾಡುವುದರ ಮುಖಾಂತರ ಅವರು ಸರ್ವತೋಮುಖ ಅಭಿವೃದ್ಧಿಗೆ ಅನುಕೂಲ ಆಗ್ತದೆ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕಂತ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತೇನೆ. ಇದು ಬಹಳ ಮುಖ್ಯವಾದಂಥ ವಿಷಯ. ಹಲವಾರು ಯೋಜನೆಗಳನ್ನು ಈ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಈ ಸಮುದಾಯಗಳ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದೆ. ಆದರೆ ಇದು ಮಹತ್ತರವಾದದ್ದು. ಇದನ್ನು ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಸನ್ಮಾನ್ಯ ಮಹದೇವಪ್ಪನಲ್ಲಿ ಕೂಡ ನಾನು ಮನವಿ ಮಾಡ್ತೇನೆ. ಇತಿಹಾಸದಲ್ಲಿ ಇವು ಇತಿಹಾಸ ಕೃತಿಗಳಿಗೆ ಸೇರುವಂಥದ್ದು. ಬೆಳಗಾಂ ಸೆಷನ್ನಲ್ಲಿ ಹಿಂದಿನ ಒಂದು ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಆಂಜನೇಯವರು ಸಮಾಜ ಕಲ್ಯಾಣ ಸಚಿವರು, ಜನಸಂಖ್ಯೆ ಆಧಾರದ ಮೇಲೆ 24.1% ಬಜೆಟ್ನಲ್ಲಿ ಆ ಸಮುದಾಯಗಳ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸಿ ಜಾರಿ ಮಾಡಿ ಅವರ ಕಾಲದಲ್ಲಿ ಸಮರ್ಪಕವಾಗಿ ವಿತರಣೆ ಮಾಡಿ ಪ್ರಯೋಜನ ಮಾಡಿದಂಥ ಒಂದು ಕೀರ್ತಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೂ ಆಂಜನೇಯರವರಿಗೂ ಆ ಸರ್ಕಾರಕ್ಕೆ ಸೇವೆ. ಭಾರತದಲ್ಲಿ ಇರುವ ರಾಜ್ಯಗಳಲ್ಲಿ ಆಂಧ್ರ ಶುರು ಮಾಡಿದ್ರು ಕೂಡ ಇಷ್ಟೊಂದು ಅತ್ಯುತ್ತಮವಾದಂಥ ರೀತಿಯಲ್ಲಿ ಸಮರ್ಪಕವಾಗಿ ವಿತರಣೆ ಮಾಡಿ ಸದುಪಯೋಗ ಮಾಡಿದ್ರಲ್ಲಿ ಮೊದಲನೇದು ಕರ್ನಾಟಕ ರಾಜ್ಯ, ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅನ್ನೋದು. ಇನ್ನೊಂದು ಮಹತ್ತರವಾದ ಘಟನೆ, ಕಾಂಟ್ರಾಕ್ಟ್ಸ್ ಅನ್ನ ತಯಾರಿ ಮಾಡೋದಕ್ಕೆ 50 ಲಕ್ಷ ಅವರೇ ತೀರ್ಮಾನ ಮಾಡಿದ್ರು. ಮತ್ತೆ 1 ಕೋಟಿ ರೂಪಾಯಿಯನ್ನ ಈ ಪರಿಶಿಷ್ಟ ವರ್ಗದ ಬುಡಕಟ್ಟು ಜನರ ಒಂದು ಕಾಂಟ್ರಾಕ್ಟ್ ಕೊಡ್ಬೇಕಂತ ಮಾಡಿದ್ರೆ, ಅದರ ಜೊತೆಗೆ ನಾನೊಂದು ಅವರಿಗೆ ಮನವಿ ಮಾಡ್ತೇನೆ. ಇದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಪೊರೇಷನ್ ಆಗಲಿ, ಜಗಜೀವನ್ ರಾಮ್ ಕಾರ್ಪೊರೇಷನ್ ಆಗಲಿ, ಬೋವಿ ಸಮಾಜದಾಗಲಿ, ಲಂಬಾಣಿ ಸಮಾಜದಾಗಲಿ, ಈ ಸಮುದಾಯಗಳ ಜನಸಂಖ್ಯೆ ಆಧಾರದ ಮೇಲೆ ಅತಿ ಹೆಚ್ಚು ಹಣವನ್ನು ಕೊಟ್ಟು ಅವರಿಗೆ ಸಾಲದ ರೂಪದಲ್ಲಿ ಬಡ್ಡಿ ರಹಿತ ಸಾಲವನ್ನು ಕೊಟ್ಟು, ಕಂಟ್ರಾಕ್ಟ್ಗೆ ಸಾಲವನ್ನು ಕೊಟ್ಟು ಅವರನ್ನು ಬೆಳೆಸಬೇಕೆ ಬಿಟ್ರೆ ಸ್ವತಃ ಕಾಂಟ್ರಾಕ್ಟ್ ಮಾಡಿದ್ರೆ ಅವ್ರ ಕೈಲಿ ಆಗೋದಿಲ್ಲ. ಮತ್ತೆ ಕಾಂಟ್ರಾಕ್ಟು ಆದಮೇಲೆ ಆ ದುಡ್ಡನ್ನು ಮರುಪಾವತಿ ಮಾಡುವಂಥ ಕೆಲಸವನ್ನು ಮಾಡೋದಕ್ಕೆ ಇದಕ್ಕೊಂದು ಯೋಜನೆಯನ್ನು ರೂಪಿಸಬೇಕಂತ ನಾನು ಮಹದೇವಪ್ಪನವ್ರಿಗೆ ಹೇಳಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇದನ್ನು ಹಿಡಿದು ಬಹಳ ಸಂತೋಷದ ಸಂಗತಿ,
ಮಾದೇವಪ್ಪನವರು ಒಂದು ಮಾತನ್ನು ಹೇಳಿದರು. ಇಡೀ ಪರಿಶಿಷ್ಟ ವರ್ಗದಲ್ಲಿ ಬುಡಕಟ್ಟಿನಲ್ಲಿ ಬಹಳಷ್ಟು ಹಿಂದುಳಿದ ಸಮಾಜ ಆಗಿದೆ. ಇದಕ್ಕೆ ಆದಿಜಾಂಬ ಅಭಿವೃದ್ಧಿಗೆ ಕಾರ್ಪೊರೇಷನ್ಗೆ ಅತಿ ಹೆಚ್ಚು ಹಣವನ್ನು ಕೊಟ್ಟು ಇವರನ್ನು ಕೂಡ ಮುಂಚೂಣಿಗೆ ತರಬೇಕು ಅಂತ ಹೇಳಿದಂತವರು ಸನ್ಮಾನ್ಯ ಮಹದೇವಪ್ಪನವರು ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾವು ವ್ಯಕ್ತಪಡಿಸಬೇಕು. ಈ 3 ಮಹತ್ವವಾದ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಕಾರಣಭೂತರಾದಂಥವರು ಸನ್ಮಾನ್ಯ ಮುಖ್ಯಮಂತ್ರಿ. ಮನಸ್ಸಿರಬೇಕು. ಸಮಾಜದ ಸುಧಾರಣೆ ಆಗಬೇಕಾದ್ರೆ ಬಸವಣ್ಣವರ ಚಿಂತನೆ, ಮಹಾತ್ಮ ಗಾಂಧೀಜಿಯವರ ಚಿಂತನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ, ಬಾಬಾ ಜಗಜೀವನ್ ರಾಮ್ ಅವರ ಚಿಂತನೆ, ಈ ಚಿಂತನೆಗಳು, ಅವರ ಜೀವನ ಚರಿತ್ರೆ, ಅವರ ಹೋರಾಟಗಳು, ಈ ರಾಷ್ಟ್ರದ ಅವರ ಹೋರಾಟ ತ್ಯಾಗ ಬಲಿದಾನಗಳನ್ನು ಮೈಗೂಡಿಸ್ಕೊಂಡಾಗ ಮಾತ್ರ ಇಂಥ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆದ್ದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು 2ನೇ ಸಾರಿ ಕೂಡ ಇವತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವು ಹೊಸ ಚಿಂತನೆ ಕಡೆ ದಾಪುಕಾಲು ಹಾಕಬೇಕು. ಈ ಸಮಾಜಗಳು ಮೂಲತಃ ಅಭಿವೃದ್ಧಿ ಆಗಬೇಕಾದ್ರೆ ಎಂತಹ ಕಾರ್ಯಕ್ರಮಗಳನ್ನು ಕೊಡಬೇಕು, ಈ ಮಕ್ಕಳ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು. ಇನ್ನೊಂದು ವಿಶೇಷವಾದ ಬರ್ತದೆ, ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯ ಪ್ರತಿ ಹೋಬಳಿಯಲ್ಲಿ ಕೂಡ ಒಂದು ಆಶ್ರಮ ಶಾಲೆಯನ್ನು ಮಾಡುವಂಥ ಕೀರ್ತಿ ಕೂಡ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಮತ್ತು ಆಂಜನೇಯರಿಗೆ. ಪ್ರತಿ ಹೋಬಳಿಯಲ್ಲಿ ಕೂಡ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್, ಅದನ್ನು ನಾನು ಸಲಹೆ ಮಾಡಿದೆ. ನಾನು ಕೇಂದ್ರದಲ್ಲಿ ಸಲಹಾ ಸಮಿತಿ ಸಮಾಜ ಕಲ್ಯಾಣ ಇದ್ದಾಗ ಅಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ನಿಂತವರು ಮಾಡಿದೆ. ಭಾರತದಲ್ಲಿ ಅತ್ಯಂತ ಹಿಂದುಳಿದ ಜಿಲ್ಲೆಗಳಲ್ಲಿ ಮಹಿಳೆಯರಿಗೆ ಕಸ್ತೂರ್ಬಾ ಅವರ ಹೆಸರಿನಲ್ಲಿ 48 ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅನ್ನು ಮಂಜೂರು ಮಾಡಿಸಿದೆ. ಅದೇ ರೀತಿಯಲ್ಲಿ ಭಾರತದ ಎಲ್ಲಾ ರಾಜ್ಯಗಳಲ್ಲಿ ಕೂಡ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮಾಡಿದ್ರೆ ಮಾತ್ರ ಈ ಮಕ್ಕಳು ಅತ್ಯುತ್ತಮವಾದಂಥ ವಿದ್ಯಾಭ್ಯಾಸ ಮಾಡಬೇಕು. ಯಾಕಂದ್ರೆ ಕೂಲಿಗೆ ಹೋಗ್ತಾರೆ, ತಾಯಿ ತಂದೆ ಕೂಲಿಗೆ ಹೋಗದೆ 190 ಭಾಗ ಇದ್ದಾರೆ. ಆ ಮಕ್ಕಳನ್ನ ಪೋಷಣೆ ಮಾಡೋದಿಲ್ಲ, ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡೋಕ್ಕಾಗಲ್ಲ, ಅವ್ರಿಗೆ ಬಟ್ಟೆ ಕೊಡೋಕ್ಕಾಗಲ್ಲ, ಒಳ್ಳೆ ಊಟ ವಸತಿ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಇದನ್ನ ಪ್ರಾರಂಭ ಮಾಡಿ ಅದನ್ನ ಇಡೀ ಭಾರತ ದೇಶದಲ್ಲಿ ಒಂದು ರಾಜ್ಯ ಹೋಬಳಿ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ. ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದನ್ನ ಇಂಥ ಒಂದು 3-4 ಮಹತ್ವವಾದ ಘಟನೆಗಳನ್ನ ಈ ಸಮಾಜದ ಸುಧಾರಣೆಗೆ ಮಾಡಿದ್ದಾರೆ. ಇದೇ ಬಸವಣ್ಣವರ ಚಿಂತನೆ, ಇದೇ ಗಾಂಧೀಜಿಯವರ ಚಿಂತನೆ, ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಬಾಬಾ ಜಗಜೀವನ್ ರಾಮ್ ಅವರ ಚಿಂತನೆ, ಇದನ್ನ ಮೈಗೂಡಿಸಿಕೊಂಡು ಇಷ್ಟೊಂದು ಅತ್ಯುತ್ತಮವಾದ ಕೆಲಸವನ್ನು ಮಾಡಿದ್ದಾರೆ ಅವರು. ಅವರಿಗೆ ವಿಶೇಷವಾದ ಸಮುದಾಯದ ಮುಖಾಂತರ ನಾವು ಧನ್ಯವಾದಗಳನ್ನು ತಿಳಿಸೋಣ. ಇನ್ನು ರಾಜ್ಯದಲ್ಲಿ ರಾಜಕಾರಣದಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಜನತಾದಳದವರು ಸೇರಿಕೊಂಡು ಈ ಸರ್ಕಾರದ ಮೇಲೆ ವಿನಾಕಾರಣವಾಗಿ ಸಾಕಷ್ಟು ಖಂಡನೀಯವಾದಂಥ ರೀತಿಯಲ್ಲಿ ಹೋರಾಟಕ್ಕೆ ಇಳಿದಿದ್ದಾರೆ. ದುರಾದೃಷ್ಟ. ಜನಾದೇಶ ಕಾಂಗ್ರೆಸ್ ಪಕ್ಷಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಮಗೆ ಜನಾದೇಶ ಕೊಟ್ಟಿದ್ದಾರೆ. 136 ಜನನ ಆಯ್ಕೆ ಮಾಡಿದ್ದಾರೆ. ನಮಗೆ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ವಿಷಯಗಳನ್ನು ಚರ್ಚೆ ಮಾಡಬಹುದು. ಬಜಾರಲ್ಲಿದ್ದು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಜನಾದೇಶ ನಮಗಿದೆ, ನಾವು ಭಯಪಡೋ ಕೆಲಸ ಇಲ್ಲ. ಸಿದ್ದರಾಮಯ್ಯರಿಗೆ ವೇದಿಕೆ ಮುಖಾಂತರ ನಾವು ಹೇಳಬೇಕಾಗ್ತದೆ, ಐಕ್ಯತಾ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ನಿಮ್ಮ ಅಂದಾಜು 100-110 ಇದ್ದಾಗ 136 ಜನ ಬರಬೇಕಾದ್ರೆ ಎಲ್ಲ ಐಕ್ಯತಾ ಸಮಾವೇಶಕ್ಕೆ ಸಂಬಂಧಪಟ್ಟ SC ST ಎಲ್ಲ ಸಮುದಾಯಗಳು ಒಟ್ಟಾರೆ ನಿಮ್ಮ ಜೊತೆಯಲ್ಲಿ ನಿಂತು ಚಿತ್ರದುರ್ಗದಲ್ಲಿ ಸಮಾವೇಶ ನಿಮಗೆ 136 ಸೀಟು ಕಾರಣ ಆಗಿದೆ. ನಾವೆಲ್ಲರೂ ನಿಮ್ಮ ಜೊತೆಯಲ್ಲಿದ್ದೇವೆ. ದುತ್ತಿಗೆಡಬಾರದು, ಧೈರ್ಯವಾಗಿರ್ಬೇಕು, ಧೈರ್ಯವಾಗಿ ಸರ್ಕಾರ ನಡೆಸಬೇಕು. ಬಡವರ ಕಲ್ಯಾಣ ಕೆಲಸ ಮಾಡ್ತಾ ಇದ್ದೀರಿ, ತಾವು ಧೈರ್ಯವಾಗಿರ್ಬೇಕು. ನಾವು ನಿಮ್ಮ ಜೊತೆಯಲ್ಲಿದ್ದೀವಿ. ಅವ್ರು ಏನೇ ಹೋರಾಟ ಮಾಡಲಿ ಜನಾದೇಶ ನಮಗಿದೆ, ಜನಾದೇಶ ಕಾಂಗ್ರೆಸ್ ಕೊಟ್ಟಿದೆ. ಅದಕ್ಕೆ ಕಾಂಗ್ರೆಸ್ ನಾವು 5 ವರ್ಷ ಕೆಲಸ ಮಾಡ್ತೀವಿ. ಲೋಪದೋಷಗಳಿಂದ ಸರಿ ಮಾಡ್ಕೊಳ್ತೀವಿ. ಯಾರು ಕಾನೂನಿಗೆ ವಿರುದ್ಧವಾಗಿ ಮಾಡಿದರೆ ಅವರ ಮೇಲೆ ಕ್ರಮ ಜರುಗಿಸಲಿ. ವಿನಾಕಾರಣವಾಗಿ ಗೊಂದಲ ಮಾಡಿ ಈ ಸರ್ಕಾರ ತೆಗಿತೀವಿ ಅನ್ನೋ ಚಿಂತನೆ ಮಾಡ್ತಾರೆ. ಅದು ಹಗಲು ಕನಸಾಗಿರ್ತದೆ, ಅದು ಸಾಧ್ಯವಿಲ್ಲ. 5 ವರ್ಷ
ಕಾಂಗ್ರೆಸ್ ಸರ್ಕಾರ ಇರ್ತದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಬಲವಾಗಿ ಅವರ ಜೊತೆಯಲ್ಲಿ ಇರ್ತೀವಿ ಅನ್ನೋ ಮಾತನ್ನು ಹೇಳ್ತೀನಿ. ಇಂಥ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ವಿಶೇಷವಾಗಿ ಮೀರಾ ಕುಮಾರ್ ಅವರು ಇಲ್ಲಿ ಬಂದಿದ್ದಾರೆ ಮತ್ತು ಅವರ ಸುಪುತ್ರರಾದಂಥ ಅನ್ಸುಲ್ ಅವರು ಕೂಡ ಇವತ್ತು ಈ ವೇದಿಕೆಯಲ್ಲಿದ್ದಾರೆ. ಮತ್ತೊಮ್ಮೆ ನಾನು ತಮಗೆ ಹೇಳೋದೇನೆಂದ್ರೆ, ವಿದ್ಯಾಭ್ಯಾಸದ ಕಡೆ ಏನು ಗಮನ ಕೊಟ್ಟಿದ್ದೀರಿ, ಇಲ್ಲಿ KS IAS ಓದೋದಕ್ಕೆ ಆಂಜನೇಯವರು ಹೇಳಿದ್ದಾರೆ, ಮಹದೇವಪ್ಪನವರು ಹೇಳಿದ್ದಾರೆ, ಅದಕ್ಕೊಂದು ವ್ಯವಸ್ಥಿತವಾದಂಥ ಹಾಸ್ಟೆಲ್ ಮಾಡಿ ಅವರು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಾಸ್ ಮಾಡಿ ಸಮಾಜದ ಮುಂಚೂಣಿಯಲ್ಲಿರುವ ಮುಂದುವರೆದ ಸಮಾಜಗಳ ಜೊತೆಗೆ ಈ ಸಮಾಜವನ್ನು ಬೆರೆತು ಬಾಳಲಿ ಅಂತ ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಸಂಸ್ಥೆಯ ಮುಖ್ಯಸ್ಥರು, ವಿಶೇಷವಾಗಿ ಮಹದೇವಪ್ಪನವರಿಗೂ ಸರ್ಕಾರದ ಅಧಿಕಾರಿ ವಂಚಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.